ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಎಷ್ಟು ಎಕರೆ ಹೊಲ ನಿಮ್ದು? ಹದಿನೈದು ಎಕರೆ ಸರ್ ಸ್ವಲ್ಪ ರೆಡಿ ಸರ್, ಸ್ವಲ್ಪ ಹಿಂದೆ ಬನ್ನಿ. ಮಾನ್ಯ ಮುಖ್ಯಮಂತ್ರಿ ಸೂಚನೆಯಲ್ಲಿ ಎಲ್ಲಾ ಸಚಿವರು ಒಂದೊಂದು ಜಿಲ್ಲೆಯನ್ನ ಆಯ್ಕೆ ಮಾಡಿ ಅಲಾಟ್ ಮಾಡಿದ್ರು. ಆ ಜಿಲ್ಲೆ ಎಲ್ಲಾ ತಾಲೂಕನ್ನ ವಿಸಿಟ್ ಕೊಟ್ಟು ಮಾಹಿತಿ ರಿಪೋರ್ಟ್ ಅನ್ನ ಕೊಡಕ್ಕೆ ಹೇಳಿದ್ರು. ಈಗ ನಾನು ಬಂದು 2ನೇ ತಾಲೂಕಲ್ಲಿ ನಾನು ಇದ್ದೀನಿ. ಈಗ ಇನ್ನ 4 ತಾಲೂಕು ಬಾಕಿ ಇದೆ. 6 ತಾಲೂಕು ವಿಸಿಟ್ ಕೊಡ್ಬೇಕಂತ ಇದ್ದೀನಿ. ಇವಾಗ ತಾವು ನೋಡಿರ್ಬೋದು, ಪಾಪ ರೈತರು ಒದ್ಲಾಡ್ತವ್ರೆ. ಪಾಪ ಈ ಬಾರಿ ಮಳೆ ಇಲ್ಲ ಅಂದ್ರೆ ಬಹಳ ಸಮಸ್ಯೆ ಹಿನ್ನಡೆ ಆಗಿದೆ. ಅದಕ್ಕಿಂತ ಮುಂಚೆ ಯಾವತ್ತೂ ಈ ತರ ಸಮಸ್ಯೆ ಆಗಿಲ್ಲ. ಈ ವರ್ಷ ತುಂಬಾ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಕ್ರಾಪ್ ಅಂತೂ ಎಲ್ಲ ಹಾಳಾದಂಗಿದೆ. ನಾನು ಎಲ್ಲೆಲ್ಲಿ ಹೋಗಿದ್ದೀನಿ ಅಲ್ಲಿ ರೈತರು ಪಾಪ ಅಷ್ಟು ಸಾಲನ ಸೋಲನ ಮಾಡ್ಬಿಟ್ಟು ಕಷ್ಟಪಟ್ಟು 1 ಎಕರೆಗೆ ಕನಿಷ್ಠ ಒಂದು 15,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಒಬ್ಬ ಯಾರೋ 2 ಎಕರೆ ಅಂತಾನೆ, 5 ಎಕರೆ ಅಂತಾನೆ, 10 ಎಕರೆ ಅಂತಾನೆ, 3 ಎಕರೆ ಅಂತಾನೆ, 6 ಎಕರೆ ಅಂತಾನೆ. ನಷ್ಟ ಆಗಿದೆ. ಬಹಳ ಜನ ಇನ್ಶೂರೆನ್ಸ್ ಮಾಡ್ಕೊಂಡಿದ್ದಾರೆ. ಆ ಇನ್ಶೂರೆನ್ಸ್ ಮಾಡೋರ್ಗು ನನ್ನ ಅನಿಸಿಕೆ ಅವ್ರಿಗೆ ಸಿಗ್ತದೆ. ವಿದೌಟ್ ಇನ್ಶೂರೆನ್ಸ್ ಅವರಿದ್ದಾರೆ ಬಹಳ ಜನ ರೈತರು. ಇನ್ಶೂರೆನ್ಸ್ ಮಾಡೋದು ಗೊತ್ತಿಲ್ಲ ರೈತರಿಗೆ. ಅವ್ರದ್ದು ಒಂದು ಅಧಿಕಾರಿಗಳಿಗೆ ಹೇಳಿದ್ದೀನಿ ನಾನು, ಯಾರು ಇನ್ಶೂರೆನ್ಸ್ ಮಾಡಿದ್ದಾರೆ ಅವ್ರದ್ದೊಂದು ಪಟ್ಟಿ ಕೊಡಿ, ಯಾರು ಇನ್ಶೂರೆನ್ಸ್ ಮಾಡಿಲ್ಲ ಅಂದ್ರು ಅವ್ರದ್ದೊಂದು ಪಟ್ಟಿ. ಏನಕ್ಕಂದ್ರೆ ಪಾಪ ಗೊತ್ತಿಲ್ಲ ಅವ್ರಿಗೆ, ಇನ್ಶೂರೆನ್ಸ್ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಅವ್ರು ನಷ್ಟ ಆಗಿದೀವಿ ಈ ಬಾರಿ. ಹಾಗಾಗಿ ಅವ್ರದ್ದು ಒಂದು ಪಟ್ಟಿ ಕೊಡಕ್ಕೆ ಹೇಳಿದ್ದೀನಿ. ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅವ್ರು ಏನ್ ಪರಿಹಾರ ಕೊಡ್ಬೇಕು ಸರ್ಕಾರ ತೀರ್ಮಾನ ಮಾಡ್ತಾರೆ. 15ನೇ ತಾರೀಕಿಗೆ ಫೈನಲ್ ತೀರ್ಮಾನ ಮಾಡ್ತಾರೆ. ಯಾವ ತಾಲೂಕಾ ಬರ ಘೋಷಣೆ ಮಾಡ್ಬೇಕಂತ ತೀರ್ಮಾನ ಎಲ್ಲ ಸರ್ವೆ ಮಾಡಿಸಿ ಘೋಷಣೆ ಮಾಡ್ತಾರೆ. ಹಾಗಾಗಿ ಇವತ್ತು ವಿಸಿಟ್ ಕೊಟ್ಟು ಮನೆ ಮುಖ್ಯಮಂತ್ರಿ ನಾನು ಮಾಹಿತಿ ಹೋದ ವರ್ಷದ್ದು 100 ಕೋಟಿದಲ್ಲಿ 65 ಕೋಟಿ ಬಂದಿದೆ. 65 ಕೋಟಿ ಬಂದಿದೆ. ಹೋದ ವರ್ಷದ್ದು 100 ಕೋಟಿದಲ್ಲಿ 65 ಕೋಟಿ ಬಂದಿದೆ ಅಂತೆ. ಇನ್ 35 ಕೋಟಿ ಬರ್ಬೇಕು. ಅದು ರೊಟೀನ್, ಅದು ಬರ್ತಾರೆ. ವಿಜಯನಗರ ಜಿಲ್ಲೆ ಅತ್ಯಂತ ಕಡಿಮೆ ಮಳೆ ಆಗಿರ್ತಕ್ಕಂಥ ಜಿಲ್ಲೆ. ಈ ರೈತರ ಪರಿಸ್ಥಿತಿ ಬಹಳಷ್ಟು ನೋಡಿದಲ್ಲ. ಈಗ ರೈತರ ಹೇಳ್ತಾರಲ್ಲ, ಈ ಬಾರಿ ಆಗಿರೋದು ಯಾವತ್ತೂ ಆಗಿಲ್ಲ. ಈ ಬಾರಿ ಆಗಿರೋದು ನಿಜ. ಮಳೆ ಬಂದಿಲ್ಲ. ಈಗ ದೇವ್ರ ದಯೆಯಿಂದ 1 ತಿಂಗಳಿಂದ ಮಳೆ ಇದೆ. ಈಗ ಡ್ಯಾಮ್ ಅಲ್ಲಿ ತಮ್ಗೆಲ್ಲ ನಮ್ಮ ತುಂಗಭದ್ರಾ ಡ್ಯಾಮ್ದು 100 TMC ನೀರು ಇರ್ಬೇಕಾಗಿತ್ತು. ಇವತ್ತು ಮೊನ್ನೆವರೆಗೂ 60 ಇತ್ತು. ಈಗ 69 ಆಗಿದೆ ಅಂತೆ. 69 ಆಗಿದೆ. ಹೋದ ವರ್ಷ ಇದೇ ಟೈಮಲ್ಲಿ 7ನೇ ತಾರೀಕು ಆಗಸ್ಟಿಗೆ 80 TMC ಇತ್ತು. ಅಂದ್ರೆ ಈಗ ಮಳೆ ಬರ್ತಂತ ನಿರೀಕ್ಷೆ. ಕುಡಿಯೋ ನೀರಿಗೆ ಏನು ಸಮಸ್ಯೆ ಇಲ್ಲ ನಮಗೆ. ನೋಡು, ಅದು ಎಲ್ಲ ಮಾಹಿತಿ ತಗೊಂಡು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರ್ತೀನಿ. ಅಂದ್ರೆ 1 ಎಕರೆಗೆ 10,000. ಸರ್, ಮೋರ್ ದನ್ 70-80% ಕ್ರಾಪ್ ಹಾಳಾಗಿದೆ. 78,000 ಆಗಿದೆ. 7,800 ಇಡೀ ಜಿಲ್ಲೆ 1,20,000 ಈ ತರ ಪ್ರಾಬ್ಲಮ್. ನಮ್ಮ ತಾಲೂಕಿನ ಸ್ವಲ್ಪ ಹೇಳ್ಬಿಡ್ತೀವಿ. ಹೇಳಿ. ಇಲ್ಲಿ 1,20,000 ಅದರಲ್ಲಿ ಕೂಡ ಸುಮಾರು 58,000 ರಿಂದ 59,000 ಬಿತ್ತನೆಗೆ ರೆಡಿ ಮಾಡ್ಕೊಂಡಿದ್ರು. ಆದ್ರೆ 30,000 ಕೂಡ ಬಿತ್ತನೆ ಮಾಡಕ್ಕಾಗಿಲ್ಲ. 30,000 ಹೆಕ್ಟೇರ್ ಕೂಡ ಬಿತ್ತನೆ ಮಾಡಕ್ಕಾಗಿಲ್ಲ. ಅದರಲ್ಲಿ ಬಿತ್ತಿರೋದ್ರಲ್ಲಿ ಕೂಡ ಸುಮಾರು 70% ಇವತ್ತು ನಾಶ ಆಗೋಗಿದೆ, ಹಾನಿಯಾಗಿದೆ. ಮತ್ತೆ ಈಗ ನೀವು ಸುತ್ತ ತಿರುಗಿ ನೋಡಿ, ಎಲ್ಲಿ ನೋಡಿದ್ರು ವಿಂಡ್ ಫ್ಯಾನು ಮತ್ತೆ ಈ ಹೈ ಟೆನ್ಷನ್ ಲೈನುಗಳು, HT ಲೈನುಗಳು, ಸೋಲಾರು ಇದ್ರದ್ದೇ ಹೋಗಿ ಇಲ್ಲಿ ಯಾವುದೇ ರೀತಿ ದುಡಿಮೆಗೆ ಇದನ್ನೇ ನಂಬ್ಕೊಂಡಿರೋಂಥವ್ರು. ಈಗ ಏನೋ ನಾವು ನಮ್ಮ ಸರ್ಕಾರದ ಒಂದು ಆದಾಸೆಯಿಂದ ಒಂದು 74 ಕೆರೆ ತುಂಬಿಸೋ ಯೋಜನೆ ಕಂಪ್ಲೀಟ್ ಆಗಿರೋದ್ರಿಂದ ಬೀಜ ಗೊಬ್ಬರ ಎಲ್ಲ ದುಬಾರಿ ಸರ್. 200 ರೂಪಾಯಿ ಒಂದು ಚೀಲ ಗೊಬ್ಬರ ಸರ್. ಇದೆಲ್ಲ ಜೀವನ ಹೇಳ್ಬಾರ್ದು ಸರ್. ಅಷ್ಟು ಕಷ್ಟದಾಗ ಜೀವನ ಮಾಡಕತ್ತಿ ನೋಡಿ ಸರ್. ನೆಮ್ಮದಿಲ್ಲ ಸರ್. ಇದ್ದಂತ ಬಂಗಾರ ಬೆಳ್ಳಿ ಎಲ್ಲ ಅಡವಿಟ್ಟು ಬೀಜ ಗೊಬ್ಬರ ತಂದು ಹಾಕಿ ಸರ್. ಭೂಮಿತಾಯಿಗೆ ಈಗ ಮಾಡಿ ಸರ್. ಮಳೆಯಿಂದ ನೀವು ಬಹಳ ಕಷ್ಟ ಆಗ್ಬಿಡ ಸರ್. ದಯವಿಟ್ಟು ನಿಮ್ ಕೈ ಬೂದಿ ಕೇಳ್ಸನ್ ಸರ್. ಬಹಳ ಕಷ್ಟ ಇದೆ ಸರ್ ಜೀವನ.
ಈಗ ಜುಲೈ 29 ಸ್ವಲ್ಪ ಮಳೆ ಮೇಡಮ್ ಸ್ವಲ್ಪ ಹಿಂಗ್ ಸೈಡ್ ಈಗ ಒಂದು 15,000 ಹೆಕ್ಟೇರ್ ಬಿತ್ತನೆ ಆಗಿದೆ ಸರ್, ರಾಗಿ ಮತ್ತೆ ಶೇಂಗಾ. ಈಗ ಹಿಂದೇನು ಬಿತ್ತನೆ ಆಗಿದೆ ಅಲ್ಲ ಸರ್, ಅರೌಂಡ್ 55 ಡೇಸ್ ರೈನ್ ಶಾರ್ಟೇಜ್ ಇದೆ ಸರ್, ಹಂಗಾಗಿ ಕಂಪ್ಲೀಟ್ 100% ಲಾಸ್ ಸರ್. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.